ಜಗನ್ಮೋಹಿನಿ. ಅಮ್ಮ, ಪತಿಯನ್ನು ಕಾಮದ ಪಶುವೆಂದು ನಂಬಿರುವ ನನ್ನ ಪತಿಗೆ ಕರ್ತವ್ಯದ ಕಡೆಗ ಗಮನವನ್ನು ಹರಿಸಿ ನನ್ನ ಪರಿಹರಿಸಬಾರದೆ ತಾಯಿ? ಇದೇನಿದು? ನನ್ನ ಪ್ರಾಣಕಾಂತನು ಬಾರಲಿಲ್ಲವಲ್ಲ? ಬಾರೆ ಬಾಬಾ ಸತ್ಯವತಿ, ಹೃದಯ ತುಂಬಿದ ಪ್ರೇಮವತಿ. ಸತ್ಯ ನೀನಿರದೆ ನಾನಿರೆನೋ, ನಿನಗಾಗಿ ಮಿಡಿಯುವೆನೋ, ನೀನೆ ನನ್ನ ಜೀವವು, ನೀನೆ ನನ್ನ ಜೀವವು. ಬಾರೆ ಬಾಬಾ ಸತ್ಯವತಿ, ಹೃದಯ ತುಂಬಿದ ಪ್ರೇಮವತಿ. ನಿನ್ನ ನುಡಿಯೋ ಮನವೋ ಪ್ರಿಯ, ನಿನ್ನ ನುಡಿಯೋ ಮನವೋ, ನಡೆಯು ನವಿಲಿನ ನರ್ತನ. ಪ್ರಿಯೇ, ಮೋಹ ತುಂಬಿದ ಕಣ್ಣ ನೋಟ, ಸತ್ಯ ಸತ್ಯ, ಮೋಹ ತುಂಬಿದ ಕಣ್ಣ ನೋಟ, ಮನವ ಸೆಳೆವ ಮೈ ಮಾಟ, ಮನವ ಸೆಳೆವ ಮೈ ಮಾಟ. ಬಾರೆ ಬಾಬಾ ಸತ್ಯವತಿ, ಹೃದಯ ತುಂಬಿದ ಪ್ರೇಮವತಿ. ಸತ್ಯ ನೀನಿರದೆ ನಾನಿರೆನೋ, ನಿನಗಾಗಿ ಮಿಡಿಯುವೆನೋ, ನೀನೆ ನನ್ನ ಜೀವವು, ನೀನೆ ನನ್ನ ಜೀವವು. ಬಾರೆ ಬಾಬಾ ಸತ್ಯವತಿ, ಹೃದಯ ತುಂಬಿದ ಪ್ರೇಮವತಿ. ಯಾವ ಜನುಮದ ಈ ಅನುಬಂಧ, ನೀನು ನನ್ನನ್ನು ಬಯಸಿದೆ. ಸತ್ಯ, ಯಾವ ಜನುಮದ ಈ ಅನುಬಂಧ, ನೀನು ನನ್ನನ್ನು ಬಯಸಿದೆ. ವಿರಹ ವೇದನೆ ಸಹಿಸಲಾರೆನೆ. ಸತ್ಯ ಸತ್ಯ, ವಿರಹ ವೇದನೆ ಸಹಿಸಲಾರನೆ. ಅರಕ್ಷಣ ನಿನ್ನನು ನೋಡದೆ, ಅರಕ್ಷಣ ನಿನ್ನನು ನೋಡದೆ. ಬಾರೆ ಬಾಬಾ ಸತ್ಯವತಿ, ಹೃದಯ ತುಂಬಿದ ಪ್ರೇಮವತಿ. ಪ್ರಿಯೆ, ನಿನ್ನನ್ನು ಬಿಟ್ಟಲಾಗನು ಪ್ರಿಯೆ, ಬಾನನ್ನು ಆಲಂಗಿಸು. ಪ್ರಾಣೇಶ್ವರ, ನಿಮ್ಮದು ಸ್ವಲ್ಪ ಅತಿ ಆಯ್ತಲ್ಲವೇ? ರಾಜ್ಯ ಕಾರ್ಯದ ಸಲುವಾಗಿ ಸ್ವಲ್ಪವಾದರೂ ಗಮನವನ್ನರಿಸುವಿರಾ? ಇದೇ ರೀತಿ ನಡೆದುಕೊಳ್ಳುವಿರಲ್ಲ. ಚಿಚೆ, ನಾರಾಯಣ ನಾರಾಯಣ. ಕಲ್ಪಿಸುವೆನ್ನು ಕಥೆಯ, ಹರಿಗೆ ಕಲ್ಪಿಸುವೆನ್ನು ಕಥೆಯ.
ಕೇಳದ ಮುಂದೆ ನೋಡದ ಮಾನುನಿಯರ ಮನ ಮಿಡಿಯುವ ಕಥೆಯ ನಾರಾಯಣ. ಹಿಂದೆ ಕೇಳದ ಮುಂದೆ ನೋಡದ ಮಾನುನಿಯರ ಮನ ಮಿಡಿಯುವ ಕಥೆಯ ಹರಿಯೇ ಮೇಚಿ ಹೊಗಳುವ ಕಥೆಯ ಹರಿಯೇ ಮೇಚಿ ಹೊಗಳುವ ಕಥೆಯ ಕಲ್ಪಿಸುವೆನು ಕಥೆಯ ಹರಿಯೇ ಕಲ್ಪಿಸುವೆನು ಕಥೆಯ. ಗರ್ವ ಬರಿಧರಿಗೆ ಗರ್ವವನಳಿಸಿ ಧರ್ಮದ ಮರ್ಮವ ಧರೆಯೊಳ್ಳು ತಿಳಿಸಿ ಗರ್ವ ಬರಿಧರಿಗೆ ಗರ್ವವನಳಿಸಿ ಧರ್ಮದ ಮರ್ಮವ ಧರೆಯೊಳ್ಳು ತಿಳಿಸಿ ಹರಿಯೇ ಮೇಚಿ ಹೊಗಳುವ ಕಥೆಯ ಹರಿಯೇ ಮೇಚಿ ಹೊಗಳುವ ಕಥೆಯ ಕಲ್ಪಿಸುವೆನು ಕಥೆಯ ಹರಿಗೆ ಕಲ್ಪಿಸುವೆನು ಕಥೆಯ. ನಾರಾಯಣ ನಾರಾಯಣ. ಪೂಜ್ಯರು ದಯಮಾಡಿಸಬೇಕು. ಪೂಜಾ ಸಮಯಕ್ಕೆ ಸರಿಯಾಗಿ ಬಂದಿರಿ. ಇಂದು ನಿಮ್ಮ ಆಶೀರ್ವಾದವು ನಮಗೆ ಲಭಿಸಿತು ದೇವ. ಕೃತವರ್ಮ ದೇವ, ನೀನೇ ಭಾಗ್ಯಶಾಲಿ. ಒಲ್ಮೆಯಲ್ಲಿಯೂ ದಾನದಲ್ಲಿಯೂ ಇಂದ್ರನನ್ನು ಮೀರಿಸುವಂತಿರುವೆ. ಸ್ವಾಮಿ, ಇದೆಲ್ಲವೂ ದೊರೆತಿದ್ದು ನಿಮ್ಮಿಂದಲೇ. ಅಷ್ಟವಕ್ರನಂತಾಗಿ ಆಳ್ತಿದ್ದ ನನ್ನನ್ನು ಉದ್ಧರಿಸಿ ಕಾಪಾಡಿದ ಪರಮ ಗುರು. ಜನ್ಮ ಜನ್ಮಾಂತರಗಳಲ್ಲಿಯೂ ನಾನು ಕೃತಜ್ಞತನು ದೇವ. ಕೃತವರ್ಮ, ಪೂಜ್ಯರೇ, ಇದರಲ್ಲಿ ನನ್ನದೇನಿರುವುದು? ಇದೆಲ್ಲವೂ ನಿನ್ನ ಪತ್ನಿಯ ಪೂರ್ಣ ಫಲ. ಪೂಜ್ಯರೇ, ಇಂತಹ ಸಮಯದಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗಬೇಕಾಗಿದೆ ಪೂಜ್ಯರೇ. ಕೃತವರ್ಮ, ಪೂಜ್ಯರೇ, ನಿನ್ನ ಆತಿಥ್ಯಕ್ಕಿಂತಲೂ ನಿನ್ನಲ್ಲಿ ಬೇಡುವುದೊಂದಿದೆ. ಸ್ವಾಮಿ, ಇದೆಲ್ಲವೂ ನಿಮ್ಮಿಂದಲೇ ನಮಗೆ ದೊರೆತಿದ್ದು ಎಲ್ಲವನ್ನು ನಿಮಗೆ ಕೊಟ್ಟು ಬಿಡುವೆನೋ? ಸತ್ಯವಾಗಿ ಕೊಡುವೆಯಾ? ಸತ್ಯವಾಗಿ ಕೊಡುವೆನು ದೇವ. ಹಾ ಶ್ರೀಕೃಷ್ಣ ನಾಣೆ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಕೊಡುವೆನು. ಕೃತವರ್ಮ, ಪೂಜ್ಯರೇ, ನಾನೇಳುವ ಮಾತು ನಿನಗೆ ಅಸಹ್ಯ ಅಸಾಧ್ಯವೆನಿಸಬಹುದು. ಆಮೇಲೆ ನನ್ನನ್ನು ನಿಂದಿಸಬೇಡ. ಪೂಜ್ಯರೇ, ಈ ಕೃತವರ್ಮನು ನುಡಿಯುವುದು ಒಂದೇ ಸಾರಿ, ನಡೆಯುವುದು ಹಾಗೆಯೇ. ಹಾಗಾದರೆ ಕೇಳು, ಈ ದಿನ ರಾತ್ರಿ ನಿನ್ನ ಹೆಂಡತಿಯನ್ನು ನನ್ನ ಏಕಾಂತ ಸೇವೆಗೆ ಕಳುಹಿಸಬೇಕು. ಛೇ ಛೇ. ಪೂಜ್ಯರೇ, ಇದೇನು ನಿಮ್ಮ ಸಂಕಲ್ಪ? ಕೃತವರ್ಮ, ಏಕೆ ಏಕೆ ತಲೆ ತಗ್ಗಿಸಿ ಸುಮ್ಮನಾದೆ? ಶ್ರೀಹರಿ ಆಣೆಯಾಗಿದೆ. ಆಗುವುದಿಲ್ಲವೆಂದರೆ ಹೇಳು, ನಾನಿನ್ನು ಹೊರಡುವೆನು. ಪೂಜ್ಯರೇ, ಪೂಜ್ಯರೇ, ಕೃತವರ್ಮ, ಈ ಪರಿಯ ಮನಸೇಕೆ ಬಿಡಿ ನೀವು ಸಂಶಯವ ನಾ ಕೊಡುವೆ ಮನಸಾರೆ ಆ ದೇವರಾಣೆ. ಪೂಜ್ಯರೇ, ಕೃತವರ್ಮ, ನೀವಿಟ್ಟ ವರವಿಂದು ನಂಬಿರುವೆ ನಾನಿಂದು. ಪೂಜ್ಯರೇ, ಕೃತವರ್ಮ, ನೀವಿಟ್ಟ ವರವಿಂದು ನಂಬಿರುವೆ ನಾನಿಂದು. ನಿಮ್ಮ ಬಯಕೆಯೇ ನನ್ನ ನನ್ನ ನೀಡುವ ಮಾರ್ಗ. ಪೂಜ್ಯರೇ, ಕೃತವರ್ಮ, ನಿಮ್ಮ ಬಯಕೆಯೇ ನನ್ನ ನನ್ನ ನೀಡುವ ಮಾರ್ಗ. ಈ ಪರಿಯ ಮನಸೇಕೆ ಬಿಡಿ ನೀವು
ಸಂಶಯವ ನಾ ಕೊಡುವೆ ಮನಸಾರೆ ಆ ದೇವರಾಣೆ. ದಾರಿ ಕಾಣದೆ ನಾನು ಪರಿತಪಿಸಿ ಅಲೆದಿದ್ದೆ. ಪೂಜ್ಯರೇ, ಕೃತವರ್ಮ, ದಾರಿ ಕಾಣದೆ ನಾನು ಪರಿತಪಿಸಿ ಅಲೆದಿದ್ದೆ. ನಿಮ್ಮ ಬಯಕೆಯೇ ನನ್ನ ಜ್ಞಾನ ನೀಡುವ ಮಾರ್ಗ. ಪೂಜ್ಯರೇ, ಕೃತವರ್ಮ, ನಿಮ್ಮ ಬಯಕೆಯೇ ನನ್ನ ಜ್ಞಾನ ನೀಡುವ ಮಾರ್ಗ. ಈ ಪರಿಯ ಮನಸ್ಸೇಕೆ ಬಿಡಿ ನೀವು ಸಂಶಯವ ನಾ ಕೊಡುವೆ ಮನಸಾರೆ ಆ ದೇವರಾಣೆ. ಪೂಜ್ಯರೇ, ಕೃತವರ್ಮ, ಸಕಲ ಸುರ ಭೋಗ ಭಾಗ್ಯಗಳೇ ಹೋಗಲಿ, ಹೆಂಡತಿಯೇ ಹೋಗಲಿ, ಭೂಮಿಯೇ ಬಾಯಿ ಬಿಡಲಿ. ಈ ಕೃತವನ್ನು ಹಾಡಿದ ಮಾತು ಎಂದಿಗೂ ತಪ್ಪರು. ಇಂದು ರಾತ್ರಿಯೇ ನನ್ನ ಹೆಂಡತಿಯನ್ನು ನಿಮ್ಮ ಏಕಾಂತದ ಸೇವೆಗೆ ಕಳಿಸುವೆನು ಪೂಜ್ಯರೇ. ಹಾಗಾದರೆ ಸರಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ತಪ್ಪರು ನುಡಿ ತಪ್ಪರು ಭಾರತಿ ಪುತ್ರರು, ಈ ಸತ್ಯದ ಅರಸರು, ಪರಮ ಶ್ರೇಷ್ಠರು. ನಾರಾಯಣ ನಾರಾಯಣ. ಸೀತಾ ಲಕ್ಷ್ಮಣ ಸಹಿತ ಕಾಡಿಗೋದ ರಾಮ, ಸೀತಾ ಲಕ್ಷ್ಮಣ ಸಹಿತ ಕಾಡಿಗೋದ ರಾಮ. ಪಿತೃವಾಕ್ಯ ಪಾಲನೆಯೇ ಪಿತೃವಾಕ್ಯ ಪಾಲನೆಯೇ ಶ್ರೇಷ್ಠನೆಂದ ರಾಮ. ಅಮರವಾಯಿತು ಚರಿತ್ರೆ ಶ್ರೇಷ್ಠವಾಯಿತು. ಅಮರವಾಯಿತು ಚರಿತ್ರೆ ಶ್ರೇಷ್ಠವಾಯಿತು. ಸತ್ಯ ತ್ಯಾಗ ಮೂರ್ತಿ ಎಂದು ಶ್ರೇಷ್ಠವಾಯಿತು. ತಪ್ಪರು ನುಡಿ ತಪ್ಪರು ಭಾರತಿ ಪುತ್ರರು, ಈ ಸತ್ಯದ ಹರಸರು, ಪರಮ ಶ್ರೇಷ್ಠರು. ಕೃತವರ್ಮ, ಇಂದಿಗೆ ನಿನ್ನ ಋಣವು ತೀರಿತು. ನಾರಾಯಣ ನಾರಾಯಣ. ಏನಿದಿ ಮಾಯಾ? ನಾರದರಿಗೆ ಸರ್ವ ಸಂಘ ಪರಿತ್ಯಾಗಿಗಳಿಗೆ ಹೆಣ್ಣಿನ ಉಚ್ಚೆ ಇದು. ಮಂಗಳ ಸೂತ್ರವನ್ನು ಧರಿಸಿದ ಸುಮಂಗಳೆಯೊಡನೆ ನನ್ನ ಕೈಯಿಂದಲೇ ಮಂಗಳವ ಸೂತ್ರವನ್ನು ಬಿಗಿದ ಕೈಯಿಂದಲೇ ನನ್ನ ಹೆಂಡತಿಯನ್ನು ಪರರಿಗೆ ಒಪ್ಪಿಸಬೇಕಾಯ್ತಲ್ಲ ಪರಮಾತ್ಮ. ಅಯ್ಯೋ ಮಡದಿ, ಯಾರಿಗೆ ಬೇಕು ಮಡದಿ? ಯಾರಿಗೆ ಬೇಕು ರಾಜ್ಯ? ಯಾರಿಗೆ ಬೇಕು ಧನ? ಬೇಕಾದದ್ದು ಕರ್ತವ್ಯ. ಕರ್ತವ್ಯವನ್ನೇ ಮರೆಯುವ ನಾವು ಮನುಜರೇ. ಮಡದಿ ಯಾರಿಗೆ ಬೇಕು? ರಾಜ್ಯ ಯಾರಿಗೆ ಬೇಕು? ಧನ ಯಾರಿಗೆ ಬೇಕು? ಬೇಕಾದದ್ದು ಕರ್ತವ್ಯ. ರಾಜ್ಯ ಯಾರಿಗೆ ಬೇಕು? ನಾ ಯಾರಿಗೆ ಬೇಕು? ನನ್ನ ಕರ್ತವ್ಯವೇ ಅತಿ ಮುಖ್ಯ. ಆದರೆ ನಾನೇ ನನ್ನ ಕೈಯಾರೆ ನನ್ನ ಮಡದಿಯನ್ನು ಪರರಿಗೆ ಒಪ್ಪಿಸಬೇಕಾಯ್ತಲ್ಲ ದೇವ. ಪ್ರಾಣೇಶ್ವರ ಸ್ವಾಮಿ, ಇದೇನಿದು? ಪ್ರಫುಲ್ಲ ಚಂದ್ರಮನಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖ ಕಮಲವು ಬಾಡಿರುವುದಲ್ಲ ಸ್ವಾಮಿ. ಅಲ್ಲದೆ ಎಂದಿಲ್ಲದ ಸಂತೋಷ, ನಿರುತ್ಸಾಹದ ಸುಕ್ಕುಗಳೇಕೆ?
ಅದನ್ನು ನೀನು ಕೇಳಬಾರದು ಸತ್ಯ. ಇಷ್ಟೊಂದು ವ್ಯಸನದಿಂದಿರಲು ಕಾರಣವೇನು ಸ್ವಾಮಿ? ಏನಿಲ್ಲ ಸತ್ಯ, ಅವು ಕಠಿಣವಾದ ವಾಕ್ಯಗಳು, ನೀನು ಕೇಳಬಾರದು ಸತ್ಯ. ಪ್ರಾಣೇಶ್ವರ, ಕೈ ಹಿಡಿದ ಸತಿಗೆ ಮುಚ್ಚಿಡಲು ಸಾಧ್ಯವೇ? ಅದೇನೆಂಬುದಾಗಿ ನನ್ನೊಡನೆ ತಿಳಿಸಬಾರದೆ ಸ್ವಾಮಿ? ಏನೆಂದು ಹೇಳಲಿ ಸತ್ಯ, ನೀನು ಅದನ್ನು ಕೇಳಬಾರದು ಸತ್ಯ. ಪ್ರಾಣೇಶ್ವರ, ನನ್ನಲ್ಲಿ ಮುಚ್ಚುಮರೆ ಇದೇನು ಸ್ವಾಮಿ? ವಿಚಾರವೇನೆಂಬುದನ್ನು ನನಗೆ ತಿಳಿಸಬಾರದೆ ಸ್ವಾಮಿ? ಹೌದು, ಈವರೆಗೂ ಪತ್ನಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲವೆಂದು ಕೊಂಡಿದ್ದೆ. ಆದರೆ ಅದಕ್ಕಿಂತ ಮಿಗಿಲಾದದ್ದು ಇದೆ ಎಂಬುದು ಈ ದಿನ ತಿಳಿಯಿತು. ಪ್ರಾಣೇಶ್ವರ ದೇವಿ, ನನ್ನೊಡನೆ ನೀವು ತಿಳಿಸದೆ ಹೋದರೆ ನನ್ನ ಆಣೆ ಸ್ವಾಮಿ. ಸತ್ಯ, ಅವು ಅತಿ ಕಠೋರ ವಾಕ್ಯಗಳು ಸತ್ಯ, ನೀನು ಕೇಳಬಾರದು. ಅದೇನೇ ಆಗಲಿ ತಿಳಿಸಿರಿ ಸ್ವಾಮಿ. ಪ್ರಿಯೆ, ಇಂದು ರಾತ್ರಿಯೇ ನಿನ್ನನ್ನು ನಾರದರ ಏಕಾಂತಕ ಸೇವೆಗೆ ಕಳಿಸುವೆನೆಂದು ಪ್ರಮಾಣ ಮಾಡಿ ಬಂದಿರುವೆನು. ಇಲ್ಲ ಇಲ್ಲ, ಇದನ್ನು ನಾನು ನಂಬಲಾರೆ ಸ್ವಾಮಿ, ನಂಬಲಾರೆ. ಪತಿಯ ಮೋಹ ಅಂಧಕಾರದಲ್ಲಿ ಮುಳುಗಿದ್ದ ನೀವು ನನ್ನನ್ನು ಏಕಾಂತ ಸೇವೆಗೆ ಕಳಿಸಿರುವಿರ? ಇದನ್ನು ನಾನು ನಂಬಲಾಗುತ್ತಿಲ್ಲ ಸ್ವಾಮಿ. ಹೌದು ಸತ್ಯ, ನಾನೇ ನನ್ನ ಕೈಯಾರೆ ಪ್ರಮಾಣ ಮಾಡಿ ಬಂದಿರುವುದು ಸತ್ಯ. ಅಯ್ಯೋ, ಇದೇನು ಸ್ವಾಮಿ? ನಾರದರ ಏಕಾಂತ ಸೇವೆ ಕಳಿಸುವೆನೆಂದು ಪ್ರಮಾಣ ಮಾಡಿ ಬಂದಿರುವೆನು ಸತ್ಯ, ಬಂದಿರುವೆನು. ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಇಲ್ಲ ಸತ್ಯ, ನನ್ನ ಬುದ್ಧಿಗೆ ಕಾಮದ ವಾಸನೆಯೇ ಇಲ್ಲದಂತಾಗಿದೆ ಸ್ವಾಮಿ. ಸರ್ವವೂ ಶೂನ್ಯವಾಗಿದೆ. ಪ್ರಾಣೇಶ್ವರ, ಕರ್ತವ್ಯ ಪ್ರಜ್ಞೆಯು ಮೂಡುತ್ತಿದೆ. ಆದ್ದರಿಂದ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ನನ್ನ ಕರ್ತವ್ಯ. ಇಂದು ರಾತ್ರಿ ನಾರದರ ಏಕಾಂತ ಸೇವೆಯನ್ನು ಹೊಂದಲೇಬೇಕು ಸತ್ಯ. ಇಲ್ಲವಾದರೆ ಈ ವಚನಗೆಟ್ಟ ಮುಖವನ್ನು ನಿವಾಸದಲ್ಲಿ ನೋಡಲಾರೆ ಸತ್ಯ, ನೋಡಲಾರೆ. ಇದೇನು ಹೀಗೆ ಹೇಳುತ್ತಿರುವ? ಯಾವ ಸತಿಯಾದರೂ ನನ್ನ ಪತಿವ್ರತ ಧರ್ಮವನ್ನು ಕಳೆದುಕೊಳ್ಳಲು ಇಚ್ಛಿಸುವಳೆ? ಇಲ್ಲ ಸ್ವಾಮಿ, ತನ್ನ ಪ್ರಾಣವನ್ನಾದರೂ ಕಳೆದುಕೊಳ್ಳುವುದು. ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಸ್ವಾಮಿ, ನನ್ನ ಮನಸ್ಸು ಒಪ್ಪುವುದಿಲ್ಲ. ನಿನ್ನನ್ನು ಪತ್ನಿ ಎಂದು ಪಾಣಿಗ್ರಹ ಮಾಡಿಕೊಂಡು ನನಗೆ ಒಪ್ಪಿಗೆ ಆದ ಮೇಲೆ ನೀನು ನಡೆಸಿ ಕೊಡಲೇಬೇಕು ಸತ್ಯ, ಕೊಡಲೇಬೇಕು. ಇಲ್ಲದಿದ್ದರೆ ನಿವಾಸದಲ್ಲಿ ಬೆಳಿಗ್ಗೆ ಈ ವಚನಟ್ಟ ಮುಖವನ್ನು ನೋಡಲಾರೆ ಸತ್ಯ. ಸ್ವಾಮಿ, ಈ ರೀತಿ ಮಾತನಾಡಬೇಡಿ ಸ್ವಾಮಿ. ಕೊಟ್ಟ ಮಾತಿಗಾಗಿ ವಚನ ಭ್ರಷ್ಟರಾಗದಂತೆ ಇಂದು ರಾತ್ರಿಯೇ ನಾನು ನಾರದರ ಏಕಾಂತ ಸೇವೆಗೆ ಸಿದ್ಧಳಾಗುವೆನು ಸ್ವಾಮಿ, ಸಿದ್ಧಳಾಗುವೆನು. ಪ್ರಾಣೇಶ್ವರ. ಪ್ರಿಯೆ, ಪ್ರಿಯೆ, ದುರಿತಹರ ದೇವಾ ದೀನಹರ ಪುರೆಯೋ ಮುರಳಿದರ ದುರಿತಹರ
ಸಕಲ ವಿನಾಶ ನಿನಗಿದು ಸರಿ ಮಾಯಾ ಮೋಹನನೇ ಪುರೆಯೋ ಮುರಳಿದರ ದುರಿತರ ದೇವಾ ದೀನಹರ ಪುರೆಯೋ ಮುರಳಿದರ ಭಾನುಕುಲೇಶ ಹೇ ಜಗದೀಶ ಕೃಷ್ಣ ಭಾನುಕುಲೇಶ ಹೇ ಜಗದೀಶ ಭಜಿ ಪರಮನದ ಪಾಪ ವಿನಾಶ ಕೃಷ್ಣ ಕೃಷ್ಣ ಭಜಿ ಪರಮನದ ಪಾಪ ವಿನಾಶ ಭಜಿ ಪರಮನದ ಪಾಪ ವಿನಾಶ ನಿನ್ನನೆ ನಂಬಿದೆ ಹರಿಸಿದ ಕ್ಲೇಶ ನಿನ್ನನೆ ನಂಬಿದೆ ಹರಿಸಿದ ಕ್ಲೇಶ ಸಕಲ ವಿಧಾತ ನಿನಗಿದು ಸರಿಯೇ ಸಕಲ ವಿಧಾತ ನಿನಗಿದು ಸರಿಯೇ ಮಾಯಾ ಮೋಹನನೇ ಪುರೆಯೋ ಮುರಳಿದರ ದುರಿತರ ದೇವಾ ದೀನಹರ ಪುರೆಯೋ ಮುರಳಿದರ ಪರಮಾತ್ಮ ಕೃಷ್ಣ ಪತಿಯ ಮೋಹ ಅಂಧಕಾರದಲ್ಲಿ ಮುಳುಗಿದ್ದ ನನ್ನ ಸ್ವಾಮಿ ಇಂದು ನನ್ನನ್ನು ನಾರದರಿಗೆ ವಶಪಡಿಸಿದರೆ ಅಯ್ಯೋ ಕೃಷ್ಣ ಇದೇನಿದು ನನ್ನ ದೇಹವು ಬಲಿಯಾದರೂ ಚಿಂತೆ ಇಲ್ಲ ಆದರೆ ನನ್ನ ಪತಿ ಕರ್ತವ್ಯ ನಿಷ್ಠೆಗಾಗಿ ಅವರನ್ನು ಅನುಗ್ರಹಿಸು ಕೃಷ್ಣ ಜನ್ಮ ಜನ್ಮಾಂತರದಲ್ಲೂ ನೀನೇ ನನ್ನ ಪತಿಯಾಗಲಿ ಅಯ್ಯೋ ಹರಿ ಓಂ ಹರಿ ನಾರಾಯಣ ಜಯ ಹರಿ ಶ್ರೀ ಹರಿ ನಾರಾಯಣ ಓಂ ಹರಿ ನಾರಾಯಣ ಜಯ ಹರಿ ಶ್ರೀ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನನ್ನ
ಕನಕಾಂಬರಧರ ನಾರಾಯಣ ಕರುಣಾಭರಣ ನಾರಾಯಣ ಕನಕಾಂಬರಧರ ನಾರಾಯಣ ಕರುಣಾಭರಣ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಓಂ ಗರಿ ನಾರಾಯಣ ಜಯ ಹರಿ ಶ್ರೀ ಹರಿ ನಾರಾಯಣ ಓಂ ಗರಿ ನಾರಾಯಣ ಜಯ ಹರಿ ಶ್ರೀ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಓಂ ಗರಿ ನಾರಾಯಣ ಜಯ ಹರಿ ಶ್ರೀ ಹರಿ ನಾರಾಯಣ ನಾರಾಯಣ ನಾರಾಯಣ. ಹಾ ಕೃತವರ್ಮನು, ಈ ಮುನಿಗೇಕೆ ಇಂತಹ ವ್ಯಾಮೋಹವೆಂದುಕೊಂಡಿರಬೇಕಲ್ಲವೇ? ಹಾ ಕೃತವರ್ಮನು ಆಗಲಿ ಸ್ತ್ರೀ ವ್ಯಾಮೋಹವನ್ನು ತೊರೆದು ತನ್ನ ಪತ್ನಿಯನ್ನು ಗುರು ಸೇವೆಗೆ ಕಳಿಸಲು ಒಪ್ಪಿದ ಆ ಕೀರ್ತಿಯು ಆತನಿಗಿರಲಿ. ಇದೇ ಪ್ರಸಂಗವನ್ನು ಸೃಷ್ಟಿ ಮಾಡಿಕೊಂಡು ಪರಮಾತ್ಮನ ಕಥೆಯನ್ನು ರೂಪಿಸಿಕೊಳ್ಳುವೆನು. ಓಹೋ, ಸತ್ಯವತಿಯು ಬರುವಂತಿದೆ. ಆಗಲಿ, ಆಕೆಯ ಪಾತಿರೊತ್ತೆಯನ್ನು ಪರೀಕ್ಷಿಸುವೆನು. ಪೂಜ್ಯರೇ, ಓಹೋ, ಪೂಜ್ಯರು ಧ್ಯಾನಾಸಕ್ತರಾಗಿರುವರಲ್ಲ. ಪೂಜ್ಯರೇ, ಪತಿಯ ಮಾತಿನಂತೆ ಇಂದು ನಾನು ನಿಮ್ಮ ಸೇವೆಗಾಗಿ ಬಂದಿರುವೆನು. ನನ್ನನ್ನು ಸ್ವೀಕರಿಸಿ ಪೂಜ್ಯರೇ, ಸ್ವೀಕರಿಸಿ. ಇದೇನಿದು, ಈ ರೀತಿ ಮೌನವಾಗಿ ಕುಳಿತಿರುವಿರಲ್ಲ? ನನ್ನಿಂದೇನಾದರೂ ಅಪಚಾರವಾಯಿತೆ? ಪೂಜ್ಯರೇ, ಇದೇನಿದು, ಧ್ಯಾನಾಸಕ್ತರಾಗಿರುವರಲ್ಲ? ಈ ರಾತ್ರಿಯೇ ಇಲ್ಲೇ ಕಳೆದು ಹೋಗುವೆನು. ಪೂಜ್ಯರೇ, ಆಗಲೇ ಅರುಣೋದಯವಾಗಿರುವುದು. ಹಾಗಾದರೆ ನಾನು ನನ್ನ ಪತಿಯನ್ನು ಸೇರುವೆನು. ಓಹೋ ಸತ್ಯವತಿ, ನಿಲ್ಲು. ಎಲ್ಲಿಗೆ ಹೊರಟೆ? ಸೂರ್ಯೋದಯವಾಗುವವರೆಗೂ ನೀನು ನನ್ನಲ್ಲಿ ಇರಬೇಕೆಂದು ಆಜ್ಞೆ ಇದೆ. ಅದನ್ನು ತಿರಸ್ಕರಿಸಿ ನನ್ನಲ್ಲಿ ಅಸಹ್ಯಗೊಂಡು ನನ್ನ ಸೇವೆಯನ್ನು ಮಾಡದೆ ನಿನ್ನ ಪತಿಯಡಿಗೆ ಅಶ್ವದಂತೆ ಓಡುತ್ತಿರುವೆಯಾ? ಆಗಲಿ ನೀನೀಗ ಕುದುರೆಯಾಗಿ ಬಿಡು. ಯಾರಲ್ಲಿ
ಏನಾಯ್ತು? ಸತ್ಯವತಿಯು ತಿರಸ್ಕರಿಸಿದಳೆ. ಹೌದು, ಸೂರ್ಯೋದಯಕ್ಕಿಂತ ಮುಂಚೆಯೇ ನಿನ್ನ ಪತ್ನಿಯು ಧಾವಿಸಿರುವಳು. ಅದಕ್ಕಾಗಿ ಈ ಕುದುರೆ ರೂಪೇ ಬಂದಿದೆ ನೋಡು. ಹಾಗಾದರೆ ನಿಮಗೆ ಏಕಾಂತ ಸೇವೆಯೂ ದೊರೆಯಲಿಲ್ಲವೇ ಪೂಜ್ಯರೇ? ಕೃತವರ್ಮ, ಪೂಜ್ಯರೇ, ನೀ ಹಾಗೆಂದಿಗೂ ತಿಳಿಬೇಡ. ನಿನ್ನ ಪತ್ನಿಯು ಮಹಾಪತಿರತೆ ಶಿರೋಮಣಿಯು. ಆಕೆಯನ್ನು ನಮ್ಮಂತಹ ಯೋಗಿಗಳು ಸ್ಪರ್ಶಿಸಿದರೆ ಸುಟ್ಟು ಭಸ್ಮವಾಗಿ ಬಿಡುವರು. ನೋಡು, ನೀನಿನ್ನು ಈ ಕುದುರೆಯ ಚಿಂತನೆಯನ್ನು ಬಿಟ್ಟು ಬಿಡು. ನಿನ್ನ ರಾಜ್ಯಭಾರದ ಕಡೆ ಗಮನ ಹರಿಸು. ತಿಳಿಯಿತೆ? ಹಾಗಾದರೆ ಭಂಡಾರದಲ್ಲಿರುವ ಅನರ್ಘ್ಯ ವಜ್ರಗಳನ್ನು ತರಿಸಲೇ ಪೂಜ್ಯರೇ? ಓಹೋ ಕೃತವರ್ಮ, ಅದು ಸಾಧ್ಯವಾಗದ ಮಾತು. ಎಂದು 3.5 ವಜ್ರಗಳು ಈಕೆಯ ದೇಹವನ್ನು ತಾಗುವವೋ ಅಂದು ಈಕೆಯ ಶಾಪ ವಿಮೋಚನೆ ಆಗುವುದು. ಹಾಗೆಲ್ಲ ಭಂಡಾರ ವಜ್ರಗಳನ್ನು ಸ್ಪರ್ಶಿಸಿದರೆ ಈಕೆಯ ಶಾಪ ವಿಮೋಚನೆ ಆಗದು. ನೀನಿನ್ನು ಹೊರಡು, ನಿನ್ನ ರಾಜ್ಯ ಭಾರದ ಕಡೆ ಗಮನ ಹರಿಸು. ಈ ಕುದುರೆಯ ಚಿಂತೆಯನ್ನು ಬಿಟ್ಟು ಬಿಡು. ತಮ್ಮ ಅಪ್ಪಣೆ ಅಂತಾಗಲಿ ಪೂಜ್ಯರೇ. ನಿರಕರಾಶ್ರಯ ನಿರಪಾಯ ನಾರಾಯಣ ಸುರ ಮುನಿಗೆಯ ನಿರಕರಾಶ್ರಯ ನಿರಪಾಯ ನಾರಾಯಣ ಸುರ ಮುನಿಗೆಯ ಒಳಗೆ ಗಣ ಮಂದಿರವನು ಪೋತ ಸಿಂಧು ಒಳಗೆ ಗಣ ಮಂದಿರವನು ಪೋತ ಬಂಧುರ ಕಮಲ ಮರವಿನುತ ಬಂಧುರ ಕಮಲ ಮರವಿನುತ ನಿರಕರಾಶ್ರಯ ನಿರಪಾಯ ನಾರಾಯಣ ಸುರ ಮುನಿಗೆಯ ದಾನವನನು ಕೊಂದು ನಿಗಮವ ತಂದ ದಾನವನನು ಕೊಂದು ನಿಗಮವ ತಂದ ಮೀನಾಕ್ಷಿತಿದರ ಶ್ರೀನಾಥ ಮೀನಾಕ್ಷಿತಿದರ ಶ್ರೀನಾಥ ನಿರಕರಾಶ್ರಯ ನಿರಪಾಯ ನಾರಾಯಣ ಸುರ ಮುನಿಗೆಯ ನಿರಕರಾಶ್ರಯ ನಾರಾಯಣ ನಾರಾಯಣ ಬೇಡುವೆ ನಿನ್ನೋಳು ಕರುಣಿಸು ದೇವ ದೀನವ ತಲಗುವ ದೇವ ಸ್ವಾಮಿ ದೀನವ ತಲಗುವ ಸ್ವಾಮಿ ಬೇಡುವೆ ನಿನ್ನೋಳು ಕರುಣಿಸು ದೇವ ದೀನವ ತಲಗುವ ಸ್ವಾಮಿ ಸ್ವಾಮಿ ದೀನವ ತಲಗುವ ಸ್ವಾಮಿ ನಂಬಿದ ಭಕ್ತರ ಕೈ ಬಿಡದಂತ ನಂಬಿದ ಭಕ್ತರ ಕೈ ಬಿಡದಂತ ಪರಮ ಪಾವನ ನಿನ್ನ
ಪರಿಯಿಂದಲೇ ಧ್ಯಾನಿಸುತ್ತಿರುವನು. ಪರಿಯಿಂದಲೇ ಧ್ಯಾನಿಸುತ್ತಿರುವನು. ಕೇಳದ ಎಣ್ಣೆಯ ಮೊರೆಯು, ಕೇಳದ ಎಣ್ಣೆಯ ಮೊರೆಯು. ಬೇಡುವೆ ಕರುಣಿಸುವೇವ ನನ್ನ ತಲಸುವ ದೇವ ಸ್ವಾಮಿ, ನನ್ನ ತಲಸುವ ಸ್ವಾಮಿ. ಕಣ ಕಣದಲ್ಲೂ ನೀನಿಗೆಯವ್ವ, ಕಣ ಕಣದಲ್ಲೂ ನೀನಿಗೆಯವ್ವ, ಸತ್ಯವ ಸಾರುತ್ತಲಿರುವೆ. ನನ್ನ ನೋವಿನ ಯಾತನೆ ತಿಳಿಯದೆ, ನನ್ನ ನೋವಿನ ಯಾತನೆ ತಿಳಿಯದೆ ಏತಕ್ಕೆ ಮೌನದಲ್ಲಿರುವೆ, ಏತಕ್ಕೆ ಮೌನದಲ್ಲಿರುವೆ. ಬೇಡುವೆ ನಿನ್ನನ್ನು ಕರುಣಿಸುದೇವ, ನನ್ನ ತಲಸುವ ದೇವ ಸ್ವಾಮಿ, ನನ್ನ ತಲಸುವ ಸ್ವಾಮಿ. ಇದು ಯಾವ ಜನ್ಮದ ಪಾಪದ ಫಲವೋ ತಿಳಿಯದಲ್ಲ. ನಾನು ಯಾರಿಗೆ ಏನು ಮಾಡಿದ್ದೇನೋ ತಿಳಿಯದು. ಇಂದು ಈ ಕಾಯಿಲೆಯು ಈ ರೀತಿ ನನ್ನನ್ನು ಕಾಡುತ್ತಿರುವುದಲ್ಲ. ಪರಮಾತ್ಮ, ಎಂತಹ ದಿವ್ಯ ಔಷಧಿಗಳು ನಡೆಯದಾದವು. ಮಾಡಿದ್ದನ್ನು ಅನುಭವಿಸೇ ತೀರಬೇಕಲ್ಲವೇ. ಮಂತ್ರಿಯವರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಮಹಾಪ್ರಭು, ಯಾವುದೋ ಒಂದು ಕುದುರೆಯು, ಬಿಳಿ ಕುದುರೆಯು ದೇವಸ್ಥಾನದ ಬಳಿ ಓಡಾಡಿಕೊಂಡಿತ್ತು. ಅದನ್ನು ಕಟ್ಟಿ ತಂದಿರಬೇಕು. ಅದು ದೇವಾಲಯದ ಬಳಿ ಇರುವುದೇ? ಹೌದು ಮಹಾಪ್ರಭು. ಅದನ್ನು ಹಿಡಿದು ತನ್ನಿರಿ, ಒಮ್ಮೆ ಆಗಬಹುದು. ನೋಡುವ. ಮಹಾಪ್ರಭು, ಇದು ಈ ಕುದುರೆ. ಆಗಬಹುದು ಆಗಬಹುದು. ಇದು ಇಂದ್ರಲೋಕದಿಂದ ಇಳಿದು ಬಂದ ಅಶ್ವದಂತೆ ಕಾಣುವುದಲ್ಲ. ಇದನ್ನು ನೋಡಿದ ತಕ್ಷಣ ನನ್ನ ಭ್ರಾಂತಿಯೇ ಬೇರೆಯಾಗಿರುವುದು. ನನ್ನ ನೋವು ನನಗೆ ಕಾಣದಂತಾಗಿರುವುದಲ್ಲ. ನನ್ನ ಮೈ ಕೈ ಗಾಯಗಳೆಲ್ಲವೂ ಮಾಯವಾಗಿ ಈಗ ನಾನು ಮೊದಲಿನಂತೆ ಆಗಿರುವನಲ್ಲ. ಪರಮಾತ್ಮ, ಇದು ನನ್ನ ಭಾಗ್ಯ ದೇವತೆ. ಇದು ಸಾಮಾನ್ಯವಾದ ಅಲ್ಲ. ಇದನ್ನು ಜೋಪಾನವಾಗಿ ನಾನು ಕಾಪಾಡಬೇಕು. ಆಗಬಹುದು. ನಾರಾಯಣ ನಾರಾಯಣ. ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ವಿಶೇಷ ಶಯನ ನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ಹರಿ ಶ್ರೀ ಹರಿ ಶ್ರೀ ಹರಿ. ನಾರಾಯಣ ನಾರಾಯಣ. ವಿವಿಧ ನಿರ್ಬಂಧಗಳ ಪರಿಹರಿಸಿ ಮೆರುವಂತ, ವಿವಿಧ ನಿರ್ಬಂಧಗಳ ಪರಿಹರಿಸಿ ಮೆರುವಂತ ರಜತಾದ್ರಿ
ರಜತಾದ್ರಿ ಗಿರಿದೊಡೆಯ ನಾರಾಯಣ ದೇವೇಂದ್ರ ವಂದ್ಯ ಶಿಲಕ್ಷ್ಮೀ ಜನೆ ಪೊರೆಯೋ ದೇವಾ ದೇವೇಂದ್ರ ವಂದ್ಯ ಶ್ರೀಲಕ್ಷ್ಮೀ ಜನೆ ಪೊರೆಯೋ ನಾರಾಯಣ ದೇವೇಂದ್ರ ವಂದ್ಯ ಶ್ರೀಲಕ್ಷ್ಮೀ ಜನೆ ಪೊರೆಯೋ ಕರುಣಾಳು ಪ್ರಭುವೆ ನಾರಾಯಣ ಕರುಣಾಳು ಪ್ರಭುವೆ ನಾರಾಯಣ ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ಶ್ರೀಶೇಷ ಶಯನ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಹರಿ ಶ್ರೀ ಹರಿ ಶ್ರೀ ಹರಿ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆನು. ಓಹೋ ಸುಬುದ್ಧಿರಾಜ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಸುಬುದ್ಧಿರಾಜ, ನಿನ್ನ ದೇಹ ಪ್ರಕೃತಿಯು ಸರಿಯಿಲ್ಲವೆಂದು ಕೇಳಿ ನಿನ್ನನ್ನು ನೋಡಿಕೊಂಡು ಹೋಗಲು ಬಂದೆನು. ಆದರೆ ನೀವು ಮೊದಲಿಗಿಂತಲೂ ಬಹಳ ಆರೋಗ್ಯವಾಗಿರುವಿರಲ್ಲ. ಬಹಳ ಸಂತೋಷ, ಬಹಳ ಸಂತೋಷ. ಪೂಜ್ಯರೇ, ಇದೆಲ್ಲವೂ ನನಗೆ ದೊರೆತಿರುವ ಆ ಮಹಿಮೆಯುಳ್ಳ ಕುದುರೆಯು ಅದು ಹೆಜ್ಜೆ ಇಟ್ಟ ದಿನದಿಂದಲೂ ನನ್ನ ರಾಜ್ಯದಲ್ಲಿ ಸುಭಿಕ್ಷವು ತುಂಬಿದ ಹಾಗೆ ಇರುವುದು. ಅಲ್ಲದೆ ನನ್ನ ಸಕಲ ಪೀಡೆಗಳು ಪಾರಾದವು. ಪೂಜ್ಯರೇ, ನನ್ನ ಮೈ ಕೈ ಗಾಯಗಳೆಲ್ಲವೂ ಮಾಯವಾಗಿ ಈಗ ಮೊದಲಿನಂತೆ ಇರುವೆನು. ಪೂಜ್ಯರೇ, ಸುಬುದ್ಧಿರಾಜ, ಪೂಜ್ಯರೇ, ಅದು ಎಂತಹ ಕುದುರೆ ಇರಬಹುದು? ಅದನ್ನು ನಾನು ಒಮ್ಮೆ ನೋಡಬೇಕು. ನೀವು ನೋಡಲೇಬೇಕೇ? ಹೌದು. ಯಾರಲ್ಲಿ? ಮಹಾಪ್ರಭು, ಆ ಕುದುರೆಯನ್ನು ಎಳೆದು ತಂದಿರಿ. ಆಗಬಹುದು. ಓಹೋ ಸುಬುದ್ಧಿರಾಜ, ಪೂಜ್ಯರೇ, ಇದು ದಿವ್ಯವಾದ ಕುದುರೆ. ನನಗೆ ತಿಳಿಯದಲ್ಲ, ಇದು ಇಂದ್ರನಲ್ಲಿರಬೇಕಾದದ್ದು ನಿನ್ನ ಪೂರ್ವ ಪುಣ್ಯ ಫಲದಿಂದ ನಿನಗೆ ದೊರೆತಿದೆ. ಸುಬುದ್ಧಿರಾಜ, ಪೂಜ್ಯರೇ, ಇದನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು. ಇಂತಹ ಅಮೂಲ್ಯವಾದ ವಸ್ತುಗಳನ್ನು ಕಂಡರೆ ಅನೇಕರು ಬಯಸುತ್ತಾರೆ. ಅದಕ್ಕೆ ಬೇಕಾದರೆ ಹಗರಣವನ್ನೂ ಮಾಡುತ್ತಾರೆ. ಸುಬುದ್ಧಿರಾಜ, ಪೂಜ್ಯರೇ, ಕುದುರೆಯು ಮಾತ್ರ ಜೋಪಾನ. ನಾನಿನ್ನು ಬರುವೆನು. ಪೂಜ್ಯರೇ, ಏನು ಹೇಳಿದ್ರಿ? ಈ ಕುದುರೆಯನ್ನು ತ್ರಿಮೂರ್ತಿಗಳೇ ಬಂದರೂ ಕೊಡುವುದಿಲ್ಲ. ಅದು ನನ್ನ ಸೌಭಾಗ್ಯ. ಪೂಜ್ಯರೇ, ನನ್ನ ಸೌಭಾಗ್ಯ. ಹೌದು ಹೌದು ಸುಬುದ್ಧಿರಾಜ, ಹೇಳಿ ಪೂಜ್ಯರೇ. ಕುದುರೆಯು ಮಾತ್ರ ಜೋಪಾನ. ತಿಳಿಯಿತೆ? ತಿಳಿಯಿತು ಪೂಜ್ಯರೇ. ಆಗಬಹುದು. ನಾರಾಯಣ ನಾರಾಯಣ. ಭವಸಾಗರದಲ್ಲಿ ನರಳುವ ಪಾಮರರ ಕರ ಹಿಡಿದು ಸಿರಿ ಕೊಡುವ ನಾರಾಯಣ. ಕರ ಹಿಡಿದು ಸಿರಿ ಕೊಡುವ ನಾರಾಯಣ. ದಿವಿಜೇಂದ್ರ ವಂದ್ಯ ಶ್ರೀಲಕ್ಷ್ಮೀ ಜನೆ ಪೊರೆಯೋ ದೇವಾ. ದಿವಿಜೇಂದ್ರ ವಂದ್ಯ ಶ್ರೀಲಕ್ಷ್ಮೀ ಜನೆ ಪೊರೆಯೋ ದಿವಿಜೇಂದ್ರ ವಂದ್ಯ ಶ್ರೀಲಕ್ಷ್ಮೀ ಜನೆ ಪೊರೆಯೋ ಶ್ರೀಲಕ್ಷ್ಮೀ ರಮಣ ನಾರಾಯಣ. ಶ್ರೀಲಕ್ಷ್ಮೀ ರಮಣ ನಾರಾಯಣ. ನಿಗಮ ನಿಗಮಾಂತವರ್ಣಿತ
ಮನೋಹರ ರೂಪ ಶ್ರೀಶೇಷ ಶಯನ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಹರಿ ಶ್ರೀ ಹರಿ ಶ್ರೀ ಹರಿ ನಾರಾಯಣ ನಾರಾಯಣ ಬೃಂದಾವನ ಜೀವನ ಮೋಹನ ಬೃಂದಾವನ ಜೀವನ ಬೃಂದಾವನ ಜೀವನ ಮೋಹನ ಬೃಂದಾವನ ಜೀವನ ಮೂರೇ ದಿನದ ಬಾಳಿನ ದಾರಿಯು ಮೂರೇ ದಿನದ ಬಾಳಿನ ದಾರಿಯು ಅರಿಯದ ಮನುಜರ ಬಾಳಿದು ನರಕ ಅರಿಯದ ಮನುಜರ ಬಾಳಿದು ನರಕ ಬೃಂದಾವನ ಜೀವನ ಮೋಹನ ಬೃಂದಾವನ ಜೀವನ ಜಗದತಿಶಯದಲ್ಲಿ ಬೆರೆಯುತ್ತ ತಾನು ಜಗದತಿಶಯದಲ್ಲಿ ಬೆರೆಯುತ್ತ ತಾನು ಮೌಢ್ಯವ ಜಯಿಸುತ್ತ ಬಾಳುವ ನರರಿಗೆ ಮೌಢ್ಯವ ಜಯಿಸುತ್ತ ಬಾಳುವ ನರರಿಗೆ ಬೃಂದಾವನ ಜೀವನ ಮೋಹನ ಬೃಂದಾವನ ಜೀವನ ಮಧುರ ಭಾವದಲ್ಲಿ ಸತಿಪತಿ ಬೆರೆತು ಮಧುರ ಭಾವದಲ್ಲಿ ಸತಿಪತಿ ಬೆರೆತು ಪ್ರೇಮದ ಭಾವವು ಸರಿಗಮವಾದರೆ ಪ್ರೇಮದ ಭಾವವು ಸರಿಗಮವಾದರೆ ಬೃಂದಾವನ ಜೀವನ ಮೋಹನ ಬೃಂದಾವನ ಜೀವನ ಅಣ್ಣ ಪಗಡೆಯಾಟದಲ್ಲಿ ನಿರತವಾದಂತಿದೆ. ಹೌದು, ಬಾ ಕೃಷ್ಣ. ವನವಾಸಿಗಳಾದ ಪಾಂಡವರು ಹೇಗಿರುವರು ಕೃಷ್ಣ? ಅಣ್ಣ, ಸತ್ಯ ಧರ್ಮಗಳನ್ನು ಪಾಲಿಸುವ ಜನರು ಎಲ್ಲಿದ್ದರೂ ಸುಖವಾಗಿ ಇರುತ್ತಾರೆ. ಬರುವ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಹಾಗೂ ಅವರ ಕೀರ್ತಿಯನ್ನು ಗಗನಕ್ಕೇರಿಸುತ್ತವೆ. ಅಂತಹ ಪಾಂಡವರು ಸಹಜವಾಗಿಯೇ ಇರುತ್ತಾರೆ. ಆದರೆ ನನಗೇಕೋ ಬೇಸರವಾಗುತ್ತಿದೆ. ಸ್ವಲ್ಪ ಕಾಲ ಪಗಡೆಯಾಟ ಆಡೋಣವೇ? ಆಗಬಹುದು, ಬಾ ಕೃಷ್ಣ, ಕುಳಿತುಕೋ. ಹಾಗೆ ಆಗಲಿ ಅಗ್ರಜ. ಕೃಷ್ಣ, ಅಗ್ರಜ. ಮಧುಸೂದನ ಆಡೋ ಬಾರೇ. ಕೃಷ್ಣ, ಅಗ್ರಜ. ಮಧುಸೂದನ ಆಡೋ ಬಾರೇ. ಕಣರುಗಳನ್ನು ಪರಿಹರಿಸಿ ಪರಿಪರಿಯ ಸಂಭ್ರಮದೇ. ಕಣರುಗಳನ್ನು ಪರಿಹರಿಸಿ ಪರಿಪರಿಯ ಸಂಭ್ರಮದೇ. ಆಡೋ ಬಾರೈ ಬಾಡಬೇಗಲೇ. ಕೃಷ್ಣ, ಅಗ್ರಜ. ಮಧುಸೂದನ್
ಅತ್ತ ನೋಡೆ ಎತ್ತಲು ಬೀಳ್ಪುದು ಕೃಷ್ಣ ಅಗ್ರಜ ಎತ್ತಲು ನೋಡೆ ಎತ್ತಲು ಬೀಳ್ಪುದು ಸತ್ಯದಿಂದಲೇ ಮೋತಿ ನೋಡದೆ ಸತ್ಯದಿಂದಲೇ ಮೋತಿ ನೋಡದೆ ಆಡೋ ಬಾರೈ ಗಾಡದಿಂದಲೇ ಮಧುಸೂದನ ಆಡೋ ಬಾರೈ. ಕೃಷ್ಣ, ಅಗ್ರಜ ಈ ಆಟದಲ್ಲಿ ನಾನೇ ಗೆದ್ದೆನು, ಮತ್ತೊಂದು ಆಟವನ್ನು ಆಡೋಣವೇ? ಆಗಬಹುದು ಅಗ್ರಜ. ಅಗ್ರಜ ಕೃಷ್ಣ, ಬಲಭದ್ರನೆ ನೋಡು ನೋಡೇ ಕಡುತವ ಕವ ಪಡಿಸುತ್ತ ಬೆಡಗಿನ ಪಗಡೆಯ ನಾಡುವೆ ಬಲಭದ್ರನೆ ನೋಡು ನೋಡೇ. ಕೃಷ್ಣ, ಅಗ್ರಜ ನಿತ್ಯದಿ ವೈಭವ ಸತ್ಯತೆಯಿಂದಲೇ ನಿತ್ಯದಿ ವೈಭವ ಸತ್ಯತೆಯಿಂದಲೇ ಸಡಗರಿಸುತ್ತ ಪರಿಪರಿಯಲಿ ಪಡವಿ ಗೋಡೆಯ ನೋಡು ನೋಡೇ ಬಲಭದ್ರನೆ ಆಡು ಬಾರೇ. ಕೃಷ್ಣ, ಅಗ್ರಜ ಈ ಆಟದಲ್ಲಿಯೂ ನಾನೇ ಗೆದ್ದೆನು. ಅಗ್ರಜ ನೀನು ಎಲ್ಲದರಲ್ಲಿಯೂ ಗೆಲ್ಲುತ್ತಲೇ ಇರುತ್ತೀಯ. ನಿನಗಿರುವ ಚಾತುರ್ಯ ನನಗಿಲ್ಲ. ನೀನೇನು ಸಾಮಾನ್ಯದವನೇ, ಕಟ್ಟಿಟ್ಟ ಬುತ್ತಿಯಂತೆಯೇ ಸರಿ. ನಾರಾಯಣ ನಾರಾಯಣ. ಕುದುರೆ 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 ಕಂಡೆನಾ ಕುದುರೆ 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 ಕಂಡೆನಾ ನಾರಾಯಣ ನಾರಾಯಣ ಕುದುರೆ ಕಂಡೆನಾ ನಾರಾಯಣ ನಾರಾಯಣ ಕುದುರೆ ಕಂಡೆನಾ ಕುದುರೆ 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 ಕಂಡೆನಾ ಕುದುರೆ 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 ಕಂಡೆನಾ ಸುಂದರ ಕುದುರೆ ಬಲು ಚಂದದ ಕುದುರೆ ಹರಾಯ್ ಸುಂದರ ಕುದುರೆ ಬಲು ಚಂದದ ಕುದುರೆ ಅಂದದ ಕುದುರೆ ಬಲು ಸುಂದರ ಕುದುರೆ ಅಂದದ ಕುದುರೆ ಬಲು ಸುಂದರ ಕುದುರೆ 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 ಕಂಡೆನಾ ಕುದುರೆ 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 ಕಂಡೆನಾ ಹಾರಾಯ್ ಹಾರಾಯ್ ಕುದುರೆ ಕಂಡೆ ಕುದುರೆ ಕಂಡೆ ಕುದುರೆ ಕಂಡೆ ಬೇರು ನಾರದರೆ ನಾನು ಕುದುರೆ. ನಿಮ್ಮ ಹುಡುಗಾಟಕ್ಕೆ ಸಮಯವಿಲ್ಲವೇ? ಆ ಕುದುರೆ ಓಹೋ, ಇವರಿಗೆ ಎಲ್ಲಿಯ ಹುಚ್ಚು ಹಿಡಿದಿರಬೇಕು. ಕೃಷ್ಣ, ಅಗ್ರಜ ಇವರನ್ನು ಹಿಡಿದು ಕಂಬಕ್ಕೆ ಕಟ್ಟು. ಬಲರಾಮದೇವ ಕುದುರೆ ಬಲರಾಮದೇವ ಕುದುರೆ. ನೋಡಿದ್ಯಾ ಕೃಷ್ಣ, ಈ ನಾರದರು ನನ್ನನ್ನು ಬಲರಾಮದೇವ ಕುದುರೆ ಅನ್ನುತ್ತಿದ್ದಾರೆ. ನಿನ್ನಿಂದ ಆಗದಿದ್ದರೆ ನಾನೇ ಇವರನ್ನು ಹಿಡಿದು ಕಾಪಾಡು ಕಾಪಾಡು ಕೃಷ್ಣ, ಕಾಪಾಡು ಕಾಪಾಡು ಕೃಷ್ಣ, ಕೃಷ್ಣ ಕಾಪಾಡು ಕಾಪಾಡು ಕೃಷ್ಣ, ಅಗ್ರಜ ಕಾಪಾಡು ಕಾಪಾಡು. ಸ್ವಲ್ಪ ಸೈರಿಸು. ಪರಮಾತ್ಮ, ಇದೇನು ನಿಮ್ಮ ಹುಚ್ಚುರಗಳೇ? ಪರಮಾತ್ಮ, ಆತನನ್ನು ಸ್ವಲ್ಪ ದೂರ ಕೂರಿಸಿದ್ರೆ ಹೇಳುವೆನು ಕೃಷ್ಣ. ಮುಂಗೋಪಿ ಆತ. ಪರಮಾತ್ಮ, ನಾನು ಒಂದು ಸುಂದರವಾದ ದಿವ್ಯವಾದ ಕುದುರೆಯನ್ನು ಕಂಡೆನು. ಅದನ್ನು ಕಂಡ ಆನಂದಕ್ಕೆ ಬಂದು ಹೇಳಲು ಈ ಪ್ರಸಂಗವಾಯಿತು. ದಿವ್ಯವಾದ ಕುದುರೆ
ಅದೆಂತಹ ಕುದುರೆ ನಾರದರೆ? ಅದೆಂತಹ ಕುದುರೆ? ಅದು ಎಲ್ಲಿದೆ ಹೇಳಿರಿ. ಬಲರಾಮದೇವ, ಅದನ್ನು ನೀನೇನು ತರುವೆಯೋ ನೋಡುವೆಯೋ? ನಿನಗೆ ಏತಕ್ಕೆ ಅಂತಹ ಸುರಲೋಕದ ಕುದುರೆಯ ಸುದ್ದಿ? ಏನೆಂದಿರಿ? ಮಲ್ಲ ಯುದ್ಧವನ್ನು ಮಾಡದೆ ತಮ್ಮೂರಿಯನ್ನು ಹೊತ್ತುಕೊಂಡು ಹೋಡಿದ್ದು ಜ್ಞಾಪಕವಿದೆಯೋ? ಇದೆ ಇದೆ. ಸುಮ್ಮನೆ ಅವಹೇಳನ ಮಾಡದೆ ಮುಂದಿನ ವಿಷಯವನ್ನು ತಿಳಿಸಿ. ಪರಮಾತ್ಮ, ಪೂಜ್ಯರೇ, ಬಲಭದ್ರದೇವ, ಅವಹೇಳನ ಮಾತು ಏನೂ ಇಲ್ಲ. ನಿನ್ನಂತಹ ಯದುಕುಲ ಅರಸರಲ್ಲಿರಬೇಕಾದ ಕುದುರೆಯು ಎಲ್ಲಿಯೋ ಇದೆ ಎಂದು ಅನುಮಾನವಾಗುತ್ತಿದೆ. ನಾರದರೆ, ಕುದುರೆ ಎಲ್ಲಿದ್ದರೇನು? ಅದರ ಸುದ್ದಿ ನಮಗೆ ಏಕೆ? ಸುಮ್ಮನೆ ರಗಳೆ ಹೆಚ್ಚಲು ಪ್ರಾರಂಭಿಸಿದ್ದೀರಾ? ಸ್ವಲ್ಪದರಲ್ಲಿ ಅದರ ಕಥೆಯನ್ನು ಮುಗಿಸಿಬಿಡಿ. ಹಾಲದರ, ಕೇಳು. ನಿನ್ನ ಸಾಮಂತನಾದ ಸುಬುದ್ಧಿಯಲ್ಲಿ ಒಂದು ದಿವ್ಯವಾದ ಕುದುರೆ ಇದೆ. ಆ ಕುದುರೆ ಬಂದಾಗಿನಿಂದಲೂ ಆತನು ಕಷ್ಟಗಳೆಲ್ಲೂ ನಿವಾರಣೆಯಾಗಿ ಐಶ್ವರ್ಯದಲ್ಲಿ ನಿನ್ನನ್ನು ಮೀರಿಸುವಂತಿದ್ದಾನೆ ಆ ಸುಬುದ್ಧಿ. ಅದು ಸಾಮಂತನಾದ ಸುಬುದ್ಧಿಯ ಬಳಿಯಲ್ಲಿದೆಯೋ? ನಿನ್ನಂತಹ ಯದುಕುಲ ಅರಸರಲ್ಲಿರಬೇಕಾದ ಕುದುರೆಯು ಎಲ್ಲಿಯೋ ಇದೆ ಎಂದು ಅನುಮಾನವಾಗುತ್ತಿದೆ. ನಿನ್ನಂತಹ ಚಕ್ರವರ್ತಿಯಲ್ಲಿದ್ದರೆ ಅದು ಬಹಳ ಸಂತೋಷ. ನಿಜ ನಾರದರೆ, ಅದು ನಮ್ಮಲ್ಲಿರಬೇಕಾದ್ದೇ ಸಹಜ. ಅದೆಷ್ಟರ ಮಾತು! ಒಂದು ಓಲೆಯನ್ನು ಬರೆದರಾಯಿತು, ಅಶ್ವವನ್ನು ಕಳುಹಿಸುವನು. ಕಳುಹಿಸುವನು ಅದಕ್ಕೆ ನಿನ್ನನ್ನು ಬುದ್ಧಿ ಇಲ್ಲವನೆಂದು ಹೇಳುವುದು. ಐಶ್ವರ್ಯದ ಮೊಟ್ಟೆ ಇಡುವ ವಸ್ತುವನ್ನು ಯಾರಾದರೂ ಕೊಡುವರೇ? ನಿನ್ನಿಂದ ಸಾಧ್ಯವಿಲ್ಲ. ಸುಮ್ಮನೆ ಏಕೆ ಕೊಚ್ಚುವೆ? ಆರಾದರೆ ಅವನ ಪ್ರಾಮಾಣಿಕತೆಯೊಂದಿಗೆ ಆ ಕುದುರೆ ನಮ್ಮದಾಗುವುದು. ಏನೆಂದು ತಿಳಿದಿರುವಿರಿ ಈ ಬಲಭದ್ರನ ಸಾಹಸವನ್ನು? ಕೃಷ್ಣ, ಅಣ್ಣ, ನೀನು ಈಗಲೇ ದೂತನೊಬ್ಬನನ್ನು ಅವನ ಹತ್ತಿರ ಕಳಿಸು. ಅದಕ್ಕೆ ಅವನು ಮಣಿಯದಿದ್ದರೆ ಆಮೇಲೆ ನೋಡಲಿ ಈ ಬಲಭದ್ರನ ಸಾಹಸವನ್ನು. ಬೇಷ್ ಬೇಷ್, ಬಹಳ ಸಂತೋಷ. ನಡೆಯಿರಿ ನಡೆಯಿರಿ, ಹೋಗುವ. ನಡೆಯಿರಿ ಹೋಗೋಣ. ಸುರಲೋಕದ ಕುದುರೆಯಲ್ಲ, ನರಲೋಕದ ಕುದುರೆಯಲ್ಲ, ಸುರ ನರರಿಗೂ ನಿಲುಕದಂತ ಮಾಯದ ಕುದುರೆ. ಕುದುರೆ 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 ಕಂಡೆನ, ಕುದುರೆ 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 ಕಂಡೆನ, ನಾರಾಯಣ ನಾರಾಯಣ ಕುದುರೆ ಕಂಡೆನ. ನಾರಾಯಣ ನಾರಾಯಣ ಕುದುರೆ ಕಂಡೆನ, ಕುದುರೆ 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 ಕಂಡೆನ. ನಾರಾಯಣ ನಾರಾಯಣ.